ನಮಸ್ಕಾರ ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ಕರ್ನಾಟಕದ ಆರ್ಥಿಕತೆ ಕುರಿತಾದಂತಹ ಮೊದಲ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ನೋಡಿದ್ವಿ. ಇಂದು ಎರಡನೇ ಪತ್ರಿಕೆಯಾದಂತಹ ಕರ್ನಾಟಕದ ಆರ್ಥಿಕತೆ ಕುರಿತಾದಂತಹ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಅನಾಲಿಸಿಸ್ ಮಾಡೋಣ. ಈ ಬಾರಿ ಕೆಲವೊಂದು ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳನ್ನು ನಾವು ಕೊಟ್ಟಿದ್ವಿ. ಆ ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳ ಜೊತೆಗೆ ಸರಳವಾದಂತಹ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ವಿ. ಒಟ್ಟು 25 ಪ್ರಶ್ನೆಗಳ ಒಂದು ಗುಚ್ಛವನ್ನು ನಿಮಗೆ PDF ಮೂಲಕ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಲಾಗಿದೆ. ಈ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಲಾದಂತಹ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗೋದಾದರೆ, ಮೊದಲನೇ ಪ್ರಶ್ನೆಗೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಮೊದಲನೇ ಪ್ರಶ್ನೆಯನ್ನು ಕೇಳಲಾಗಿದೆ. ಅದರಲ್ಲಿ ದೇಶದ ಅಂತರ್ಜಲದಲ್ಲಿ ರಾಜ್ಯವು 4.4% ಪಾಲನ್ನು ಹೊಂದಿದೆ. ಮಲೆನಾಡು ಅತಿ ಹೆಚ್ಚು ಅಂತರ್ಜಲ ಹೊಂದಿರುವಂತಹ ಪ್ರದೇಶ. ರಾಜ್ಯದಲ್ಲಿ ಮಲೆನಾಡು ಅತಿ ಹೆಚ್ಚು ಅಂತರ್ಜಲವನ್ನು ಹೊಂದಿರುವಂತಹ ಪ್ರದೇಶ. ದೇಶದ ಒಟ್ಟು ಅಂತರ್ಜಲ ಸಂಪನ್ಮೂಲ 2.7 ಲಕ್ಷ ಮಿಲಿಯನ್ ಘನ ಮೀಟರ್. ಸೊ 4ನೇ ಆಯ್ಕೆ ಅತಿ ಹೆಚ್ಚು ಅಂತರ್ಜಲ ಹೊಂದಿರುವ ಜಿಲ್ಲೆ ಮಂಡ್ಯ. ಈ ಇಷ್ಟು 4 ಆಯ್ಕೆಗಳನ್ನು ಕೊಟ್ಟು 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿ ಅಂತ ನಾವು ಕೊಟ್ಟಿದ್ವಿ. ಇಲ್ಲಿ ತಪ್ಪಾದಂತಹ ಉತ್ತರ ಅತಿ ಹೆಚ್ಚು ಅಂತರ್ಜಲ ಹೊಂದಿರುವ ಜಿಲ್ಲೆ ಮಂಡ್ಯ. ಇದು ತಪ್ಪಾದಂತಹ ಉತ್ತರ. ಒಟ್ಟು ಸರಿಯಾದ ಉತ್ತರ ಎ ಆ ಬ ಡ. ಅಂದರೆ ದೇಶದ ಅಂತರ್ಜಲದಲ್ಲಿ ರಾಜ್ಯವು 4.4% ಮಾತ್ರ ಹೊಂದಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರ್ಜಲವನ್ನು ಹೊಂದಿರುವಂತಹ ಪ್ರದೇಶ ಬಂದು ಮಲೆನಾಡು ಪ್ರದೇಶ ಅಥವಾ ಸಹ್ಯಾದ್ರಿ ತಪ್ಪಲನ್ನು ನಾವು ಗುರುತಿಸಬಹುದು. ಮತ್ತು ದೇಶದಲ್ಲಿ ಒಟ್ಟು ಅಂತರ್ಜಲ ಇರುವಂತಹ ಒಟ್ಟು ಮೌಲ್ಯ 2.7 ಲಕ್ಷ ಮಿಲಿಯನ್ ಘನ ಮೀಟರ್ ಅಷ್ಟು ಅಂತರ್ಜಲವನ್ನು ಭಾರತ ದೇಶ ಹೊಂದಿದೆ. ಈ 2.7 ಲಕ್ಷ ಮಿಲಿಯನ್ ಘನ ಮೀಟರ್ನಲ್ಲಿ ಕರ್ನಾಟಕ ಹೊಂದಿರುವಂಥದ್ದು ಕೇವಲ 4.4% ಮಾತ್ರ ಅಂತರ್ಜಲವನ್ನು ಕರ್ನಾಟಕ ಹೊಂದಿದೆ. ಅದರಲ್ಲೂ ಅತಿ ಹೆಚ್ಚು ಅಂತರ್ಜಲವನ್ನು ಹೊಂದಿರುವಂತಹ ಪ್ರದೇಶ ಅಂತೇಳಿದ್ರೆ ಮಲೆನಾಡು ಪ್ರದೇಶ ಅಂತ ನಾವು ಹೇಳ್ಬೋದು. ಎರಡನೇ ಪ್ರಶ್ನೆ, ರಾಜ್ಯದ ವಿಷಯವಾಗಿ ಯಾವ ಹೇಳಿಕೆ ಸರಿಯಾಗಿದೆ ಸ್ನೇಹಿತರೆ? ಆ 5 ರಾಷ್ಟ್ರೀಯ ಉದ್ಯಾನವನವನ್ನು ರಾಜ್ಯ ಹೊಂದಿದೆ. ಬ 40 ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದಲ್ಲಿ ಇದೆ. 5 ಹುಲಿ ಸಂರಕ್ಷಿತ ಅರಣ್ಯವನ್ನು ರಾಜ್ಯದಲ್ಲಿ ಗುರುತಿಸಲಾಗಿದೆ. 1 ಸಮುದಾಯ ಮೀಸಲು ಪ್ರದೇಶವನ್ನು ಹೊಂದಿದೆ ಅಂತೇಳಿ ನಾನು ಆಯ್ಕೆಗಳನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ನಾವು ಗುರುತಿಸೋದಾದರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾದ ಉತ್ತರವು ಆಗಿವೆ. ಯಾಕೆಂತೇಳಿದ್ರೆ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ನೋಡ್ಬೋದು. ಹೌದು, ಯಾವ್ಯಾವು ಅಂತ ನಾವು ನೋಡೋದಾದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಅಂಶಿ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಮತ್ತು ಮತ್ತೊಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಇದಿಷ್ಟು 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಕರ್ನಾಟಕ ಹೊಂದಿದೆ ಸ್ನೇಹಿತರೆ. ಮತ್ತು 40 ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದಲ್ಲಿದೆ ಅಂತ ನಾವು ಹೇಳಿದ್ವಿ. ಇದರ ಸಂಪೂರ್ಣ ಲಿಸ್ಟ್ ಬೇಕಂತ ಹೇಳಿದ್ರೆ ನಮ್ಮ ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ಕರ್ನಾಟಕದ ಸಾಮಾನ್ಯ ಮತ್ತು ಪ್ರಚಲಿತ ಅರ್ಥಶಾಸ್ತ್ರ ಕುರಿತಾದಂತಹ ಪುಸ್ತಕದಲ್ಲಿ ಈ 40 ವನ್ಯಜೀವಿ ಅಭಯಾರಣ್ಯಗಳನ್ನು ನೀವು ಓದಬಹುದು. ಮತ್ತು ಯಾವ್ಯಾವ ಪ್ಲೇಸ್ನಲ್ಲಿ ವನ್ಯಜೀವಿ ಅಭಯಾರಣ್ಯ ಇದೆ ಮತ್ತು ಆ ಅಭಯಾರಣ್ಯದ ವಿಶೇಷ ಜೀವಿಗಳು ಯಾವುದು ಅಂತ ನಾವು ನೋಡ್ಬೋದು. ಮತ್ತು 5 ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವನ್ನು ಕರ್ನಾಟಕದಲ್ಲಿ ಗುರುತಿಸಲಾಗಿದೆ. ಅದು ಯಾವುದ್ಯಾವುದಂತ ನಾವು ನೋಡೋದಾದರೆ 1 ಬಂಡೀಪುರ, 2 ನಾಗರಹೊಳೆ, 3 ಬಿಳಿಗಿರಿ ರಂಗನ ಬೆಟ್ಟ, ಮತ್ತೊಂದು ಕಾಳಿ ಮತ್ತು ಭದ್ರಾ. ಇದಿಷ್ಟು 5 ಹುಲಿ ಸಂರಕ್ಷಿತ ಪ್ರದೇಶವನ್ನು ನಾವು ಕರ್ನಾಟಕದಲ್ಲಿ ನೋಡ್ಬೋದು. ಮತ್ತೊಂದು 1 ಸಮುದಾಯ ಮೀಸಲು ಪ್ರದೇಶವನ್ನು ನಾವು ನೋಡ್ಬೋದು. ಯಾವುದಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕೊಕ್ಕರೆಬೆಳ್ಳೂರು ಮೀಸಲು ಪ್ರದೇಶ. ಇಲ್ಲಿ ಕೊಕ್ಕರೆಗೆ ಮೀಸಲಾಗಿರುವಂತಹ ಒಂದು ಸಮುದಾಯ ಮೀಸಲು ಪ್ರದೇಶ. ಆ ಪ್ರದೇಶದಲ್ಲಿ ಕೊಕ್ಕರೆಯನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ. ಇದು ಒಂದು ವಿಶೇಷ. ನೆಕ್ಸ್ಟು
ಮೂರನೇ ಪ್ರಶ್ನೆ 2021ರ ಅರಣ್ಯ ಸಮೀಕ್ಷೆಯಂತೆ, ಅಂದರೆ ಮೊದಲು ಭಾರತದಲ್ಲಿ 2 ವರ್ಷಗಳಿಗೊಮ್ಮೆ ಅರಣ್ಯ ಸಮೀಕ್ಷೆಯನ್ನು ಮಾಡೋದ್ರ ಬಗ್ಗೆ ನಿಮಗಾಗಲೇ ಗೊತ್ತಿದೆ. ಅಂದರೆ ಇಡೀ ದೇಶದಲ್ಲಿರುವಂತಹ ಅರಣ್ಯದ ಪ್ರದೇಶ ಎಷ್ಟಿದೆ ಮತ್ತು ಮರ ಹೊದಿಕೆಯನ್ನು ಎಷ್ಟು ಭೂಪ್ರದೇಶ ಹೊಂದಿದೆ, ಈ ಎಲ್ಲ ಅಂಶಗಳ ಬಗ್ಗೆ ಪ್ರತಿ 2 ವರ್ಷಗಳಿಗೊಮ್ಮೆ ಒಂದು ಸಮೀಕ್ಷೆಯನ್ನು ಮಾಡಲಾಗುತ್ತೆ. ಆ 21ರ ಸಮೀಕ್ಷೆಯ ವರದಿಯಂತೆ ಒಂದು ಆಯ್ಕೆಗಳಲ್ಲಿ ರಾಜ್ಯದಲ್ಲಿ 2019ರ ಸಮೀಕ್ಷೆಗೆ ಹೋಲಿಕೆ ಮಾಡಿದರೆ, ಅಂದರೆ 2019ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ, ನಂತರ 2021ರಲ್ಲಿ ಸಮೀಕ್ಷೆಯನ್ನು ಮಾಡಲಾಗಿದೆ. ಪ್ರತಿ 2 ವರ್ಷಗಳಿಗೊಮ್ಮೆ ಅರಣ್ಯ ಸಮೀಕ್ಷೆಯನ್ನು ಭಾರತದಲ್ಲಿ ಮಾಡಲಾಗುತ್ತೆ. 2019ರ ಸಮೀಕ್ಷೆಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದ ಅರಣ್ಯ ಸಂಪನ್ಮೂಲ ಅರಣ್ಯ ಹೆಚ್ಚಳವನ್ನು ಕಂಡಿದೆ, ಒಂದು ಆಯ್ಕೆ. ಮತ್ತು ಎರಡನೇದು 155 ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣ ಹೆಚ್ಚಳಾಗಿದೆ. ಅಂದರೆ 2019ರಿಂದ 21ರ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 155 ಚದುರ ಕಿಲೋಮೀಟರ್ನಷ್ಟು ಅರಣ್ಯ ಹೆಚ್ಚಳ ಆಗಿದೆ. ಮತ್ತು ಒಟ್ಟು ಭೌಗೋಳಿಕ ವಿಸ್ತೀರ್ಣದ 20.19% ಅರಣ್ಯವನ್ನು ರಾಜ್ಯ ಹೊಂದಿದೆ. ಮರ ಹೊದಿಕೆ ಸೇರಿದಂತೆ ರಾಜ್ಯದ ಒಟ್ಟು ಅರಣ್ಯದ ವಿಸ್ತೀರ್ಣ 23.93%. ಇದಕ್ಕೆ ಸರಿಯಾದ ಉತ್ತರ, ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಯಾಕೆಂತ ಹೇಳಿದ್ರೆ 2019ರ ಅರಣ್ಯ ಸಮೀಕ್ಷೆಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ 155 ಚದುರ ಕಿಲೋಮೀಟರ್ನಷ್ಟು ಅರಣ್ಯ ಹೆಚ್ಚಳವನ್ನು ಕಂಡಿದೆ. ಭಾರತದಲ್ಲಿ ಅರಣ್ಯವನ್ನು ಹೆಚ್ಚಳ ಕಂಡ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಹಾಗಾಗಿ ಕರ್ನಾಟಕದಲ್ಲಿ ಅರಣ್ಯ ಹೆಚ್ಚಳ ಆಗಿರೋದನ್ನು ನಾವು ನೋಡಬಹುದು. ಮತ್ತು ಇದರ ಜೊತೆಗೆ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣದ ಅರಣ್ಯ ಪ್ರದೇಶ ದೇಶದ ಸರಾಸರಿಗಿಂತ ಕಡಿಮೆ ಇದೆ. ಇದು ಆತಂಕಕಾರಿ ವಿಚಾರ. ಆದರೂ ಕೂಡ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದ ಅರಣ್ಯ ಹೆಚ್ಚಳ ಆಗಿದರೆ ಮತ್ತಷ್ಟು ಜಿಲ್ಲೆಗಳಲ್ಲಿ ಅರಣ್ಯ ಕಡಿಮೆ ಆಗ್ತಾ ಬರ್ತಾ ಇದೆ. ಇದು ಅಸಮತೋಲನಕ್ಕೆ ಕಾರಣ ಆಗಿದೆ ಅಂತ ನಾವು ಹೇಳ್ಬೋದು. ಪ್ರಮುಖವಾಗಿ ಮಡಿಕೇರಿಯಲ್ಲೇ ಅತಿ ಹೆಚ್ಚಿನ ಅರಣ್ಯ ನಾಶ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಸ್ಟೇಟ್ಗಳನ್ನು ನಿರ್ಮಾಣ ಮಾಡೋ ಹಿನ್ನೆಲೆಯಲ್ಲಿ ಅಲ್ಲಿ ಅರಣ್ಯ ನಾಶ ಆಗ್ತಿದೆ ಅಂತ ನಾವು ಹೇಳ್ಬೋದು. ಈ ಮರ ಹೊದಿಕೆ ಅಂತ ನಾವು ನೋಡೋದಾದರೆ ಈ ಕೃಷಿ ಜಮೀನಲ್ಲಿ ಒಂದಷ್ಟು ಮರಗಳು ಇರ್ತವೆ, ಆ ಅದನ್ನು ಮರ ಹೊದಿಕೆ ಅಂತ ನಾವು ಕರಿತೀವಿ. ಇದನ್ನು ಕೂಡ ನಾವು ಅರಣ್ಯದ ಟೋಟಲ್ ಅರಣ್ಯವನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ರಾಜ್ಯದಲ್ಲಿ ಇರುವ ಖಾಸಗಿ ಅರಣ್ಯದ ಶೇಕಡಾವಾರು ವಿಸ್ತೀರ್ಣ. ಆಯ್ಕೆಗಳು ಎ 0.03, ಬಿ 0.30, ಸಿ 0.10, ಡಿ 1%. ಕರ್ನಾಟಕದಲ್ಲಿ ಖಾಸಗಿ ಅರಣ್ಯದ ಒಟ್ಟು ವಿಸ್ತೀರ್ಣ 0.03 ಇದು ರೈಟ್ ಆನ್ಸರು. ಕರ್ನಾಟಕದಲ್ಲಿ ಖಾಸಗಿ ಅರಣ್ಯವನ್ನು ಹೊಂದಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಸಾಮಾನ್ಯವಾಗಿ ಮಡಿಕೇರಿಯಲ್ಲಿ ಖಾಸಗಿ ಅರಣ್ಯವನ್ನು ನೋಡ್ತೀವಿ. ಅದನ್ನು ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಖಾಸಗಿ ಅರಣ್ಯನ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ನಾವು ಮಡಿಕೇರಿಯನ್ನು ಹಾಕ್ತೀವಿ. ಆದರೆ ಇದು ತಪ್ಪು. ಸರಿಯಾದ ಉತ್ತರ ದಕ್ಷಿಣ ಕನ್ನಡ. ಮಡಿಕೇರಿಯಲ್ಲಿರುವಂಥ ಅರಣ್ಯಗಳನ್ನು ಖಾಸಗಿ ಅರಣ್ಯವನ್ನು ನಾವು ಯಾಕೆ ಅರಣ್ಯ ಅಂತ ಗುರುತಿಸೋದಿಲ್ಲ ಅಂತ ಹೇಳಿದ್ರೆ ಅದು ಎಸ್ಟೇಟ್ಗಳಂತ ನಾವು ಕರಿತೀವಿ. ಸೊ ಇದು ವಾಣಿಜ್ಯ ಉದ್ದೇಶಕ್ಕೆ ಅಂದರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಮಾಡಿಕೊಂಡಿರುವಂತಹ ಅರಣ್ಯ ಆಗಿರೋದ್ರಿಂದ ಇದನ್ನು ಖಾಸಗಿ ಅರಣ್ಯ ಅಂತ ನಾವು ಗುರುತಿಸೋದಿಲ್ಲ. ಇಲ್ಲಿ ವಾಣಿಜ್ಯ ಉದ್ದೇಶವನ್ನು ಹೊರತುಪಡಿಸಿ ಅರಣ್ಯವನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದಲೇ ನಾವು ರಚನೆ ಮಾಡಿರುವಂತಹ ಅರಣ್ಯವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೋದು. ಮತ್ತು ಅಲ್ಲಿರುವಂತಹ ಮರಗಳ ಒತ್ತಡದ ಆಧಾರದ ಮೇಲೆ ಅಂದರೆ ಡೆನ್ಸಿಟಿ ಏನಿದೆ ಆ ಡೆನ್ಸಿಟಿಯ ಆಧಾರದ ಮೇಲೆ ನಾವು ಖಾಸಗಿ ಅರಣ್ಯವನ್ನು ಗುರುತಿಸೋದಕ್ಕೆ ಸಾಧ್ಯ. ಅರಣ್ಯಕ್ಕೆ ಬೇಕಾದಂತಹ ಡೆನ್ಸಿಟಿಯನ್ನು ಈ ಖಾಸಗಿ ಎಸ್ಟೇಟ್ಗಳು ಹೊಂದಿರೋದಿಲ್ಲ. ಹಾಗಾಗಿ ಅವುಗಳನ್ನು ನಾವು ಅರಣ್ಯ ಅಂತ ಗುರುತಿಸೋದಕ್ಕೆ ಕಷ್ಟ. ನೆಕ್ಸ್ಟ್ 5ನೇ ಪ್ರಶ್ನೆ, 2021ರ ಅರಣ್ಯ ಸಮೀಕ್ಷೆಯಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನಾನಿಲ್ಲಿ ಕೊಟ್ಟಿದ್ದೀನಿ. ಸೊ ಒಂದು ಎ, ರಾಷ್ಟ್ರೀಯ ಸರಾಸರಿ ಅರಣ್ಯ ವಿಸ್ತೀರ್ಣ 21.71. ರಾಜ್ಯದ ಅರಣ್ಯ ವಿಸ್ತೀರ್ಣ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇದೆ. ಬೆಂಗಳೂರು ನಗರ ಅರಣ್ಯ ವಿಸ್ತೀರ್ಣದಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ. ರಾಜ್ಯದ ಗುಡ್ಡಗಾಡು ಜಿಲ್ಲೆಗಳ ಸಂಖ್ಯೆ 10. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ನಾವು ಡಿ. ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿರುವಂತಹ ಗುಡ್ಡಗಾಡು ಜಿಲ್ಲೆಗಳು ಕೇವಲ 6 ಜಿಲ್ಲೆಗಳು. ಅದ್ರ ಬಗ್ಗೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಬರುತ್ತೆ. ಆ 6 ಜಿಲ್ಲೆಗಳು ಯಾವುದ್ಯಾವುದು ಅಂತ ನಾವು ನೋಡೋಣ. ಒಂದು
ಮತ್ತೊಂದು ಬೆಂಗಳೂರು ನಗರ ಅರಣ್ಯ ವಿಸ್ತೀರ್ಣದಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ ಅಂತ ನಾವು ಹೇಳ್ತೀವಿ. ಅತಿ ಹೆಚ್ಚು ದೆಹಲಿ ಮತ್ತು ಚೆನ್ನೈ ನಗರಗಳನ್ನು ನಾವು ನೋಡ್ಬೋದು. 3ನೇ ಸ್ಥಾನವನ್ನು ನಾವು ಬೆಂಗಳೂರಿನಲ್ಲಿ ನಾವು ನೋಡ್ಬೋದು. ಬೆಂಗಳೂರು 94 ಚದುರ ಕಿಲೋಮೀಟರ್ನಷ್ಟು ಅರಣ್ಯವನ್ನು ಹೊಂದಿದೆ. ಬೆಂಗಳೂರು 94 ಚದುರ ಕಿಲೋಮೀಟರ್ನಷ್ಟು ಅರಣ್ಯವನ್ನು ಹೊಂದಿದೆ ಸ್ನೇಹಿತರೆ. ನೆಕ್ಸ್ಟು 6ನೇ ಪ್ರಶ್ನೆ, ಗುಡ್ಡಗಾಡು ಜಿಲ್ಲೆಯಲ್ಲದ ಜಿಲ್ಲೆ ಯಾವುದು ಅಂತ ನಾನು ಕೇಳಿದ್ದೀನಿ. ಆಯ್ಕೆಗಳು ಮೈಸೂರು, ಬೆಳಗಾವಿ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ. ಸರಿಯಾದ ಉತ್ತರ ನಾವು ಮೈಸೂರು ಜಿಲ್ಲೆ ಅಂತ ಗುರುತಿಸಬೇಕು. ಮೈಸೂರು ಜಿಲ್ಲೆ ಗುಡ್ಡಗಾಡು ಜಿಲ್ಲೆ ಅಲ್ಲ, ಇದು ಬಯಲು ಜಿಲ್ಲೆ, ಬಯಲು ಪ್ರದೇಶದ ಜಿಲ್ಲೆ. ಸೊ ಈ ಬೆಳಗಾವಿ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಜೊತೆಗೆ ದಕ್ಷಿಣ ಕನ್ನಡ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ನಾವು ಗುಡ್ಡಗಾಡು ಜಿಲ್ಲೆಗಳಂತೇಳಿ ಗುರುತಿಸಲಾಗಿದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಬುಡಕಟ್ಟು ಜನಾಂಗ ಹೊಂದಿರದ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇದೆ. ಅಲ್ಲಿ ಆಯ್ಕೆಗಳು ಮೈಸೂರು, ಉಡುಪಿ, ಚಿಕ್ಕಮಗಳೂರು ಮತ್ತು ಹಾಸನ ಇದೆ. ಇಲ್ಲಿ ಸರಿಯಾದ ಉತ್ತರ ಹಾಸನ. ಒಟ್ಟು 5 ಜಿಲ್ಲೆಗಳು ಬುಡಕಟ್ಟು ಜನಾಂಗವನ್ನು ಹೊಂದಿರುವಂತಹ ಜಿಲ್ಲೆಗಳನ್ನು ನಾವು ಕರ್ನಾಟಕದಲ್ಲಿ ನಾವು ನೋಡ್ಬೋದು. ಅದು ಯಾವುದ್ಯಾವುದು ಅಂತ ನಾವು ನೋಡೋದಾದರೆ, ಒಂದು ಮೈಸೂರು, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ನಾವು ಬುಡಕಟ್ಟು ಜನಾಂಗವನ್ನು ನಾವು ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟು 8ನೇ ಪ್ರಶ್ನೆ, ಗುಡ್ಡಗಾಡು ಮತ್ತು ಬುಡಕಟ್ಟು ಜನಾಂಗ ಎರಡನ್ನೂ ಹೊಂದಿರದ ಜಿಲ್ಲೆ ಯಾವುದು ಅಂತ ನಾನು ಕೇಳಿದ್ದೀನಿ. ಇಲ್ಲಿ ಸರಿಯಾದ ಉತ್ತರ ಮೈಸೂರು. ಯಾಕೆ ಅಂತ ಹೇಳಿದ್ರೆ ಮೈಸೂರು ಬುಡಕಟ್ಟು ಜನಾಂಗವನ್ನು ಹೊಂದಿದೆ, ಆದರೆ ಗುಡ್ಡಗಾಡು ಜಿಲ್ಲೆ ಅಲ್ಲ. ಹಾಗಾಗಿ ಗುಡ್ಡಗಾಡು ಮತ್ತು ಬುಡಕಟ್ಟು ಜನಾಂಗ ಹೊಂದಿರುವಂತಹ ಜಿಲ್ಲೆಗಳ ಸಂಖ್ಯೆ 3. ಆ ಜಿಲ್ಲೆಗಳು ಯಾವುದಾದ್ರು ಅಂತ ಹೇಳಿದ್ರೆ, ಒಂದು ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳನ್ನು ನಾವು ಬುಡಕಟ್ಟು ಜನಾಂಗ ಮತ್ತು ಗುಡ್ಡಗಾಡುವನ್ನು ಹೊಂದಿರುವಂತಹ 3 ಜಿಲ್ಲೆಗಳಾಗಿ ನಾವು ಗುರುತಿಸ್ತೀವಿ. 9ನೇ ಪ್ರಶ್ನೆ, ಭಾರತೀಯ ಅರಣ್ಯ ಸಮೀಕ್ಷೆ ವರದಿ 2021ರ ವರದಿಯಂತೆ ಭೌಗೋಳಿಕವಾಗಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ನಾನು ಕೇಳಿದ್ದೀನಿ. ಸರಿಯಾದ ಉತ್ತರ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯ ಜೊತೆಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರು ಕ್ರಮವಾಗಿ 5 ಸ್ಥಾನಗಳ ಹೊಂದಿರುವಂತಹ ಈ ಜಿಲ್ಲೆಗಳು. ಮೊದಲನೇ ಸ್ಥಾನವನ್ನು ಕೊಡಗು ಜಿಲ್ಲೆ ಅಂದರೆ ಮಡಿಕೇರಿ ಜಿಲ್ಲೆ ಹೊಂದಿದೆ. 2ನೇ ಸ್ಥಾನವನ್ನು ಉತ್ತರ ಕನ್ನಡ ಜಿಲ್ಲೆ ಹೊಂದಿದೆ. 3ನೇ ಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಹೊಂದಿದೆ. 4ನೇ ಸ್ಥಾನವನ್ನು ಉಡುಪಿ ಹೊಂದಿದೆ. 5ನೇ ಸ್ಥಾನವನ್ನು ಚಿಕ್ಕಮಗಳೂರು ಜಿಲ್ಲೆ ಹೊಂದಿದೆ ಸ್ನೇಹಿತರೆ. ನೆಕ್ಸ್ಟು 10ನೇ ಪ್ರಶ್ನೆ, ಭಾರತೀಯ ಅರಣ್ಯ ಸಮೀಕ್ಷೆ ವರದಿ 2021ರ ವರದಿಯಂತೆ 2019ರ ವರದಿಗೆ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಅರಣ್ಯ ಹೆಚ್ಚಳ ಕಂಡ ಜಿಲ್ಲೆ ಯಾವುದು ಅಂತ ನಾನು ಕೇಳಿದ್ದೀನಿ. ಇಲ್ಲಿ ಒಂದು ಚಿಕ್ಕಮಗಳೂರು, ಮಡಿಕೇರಿ, ತುಮಕೂರು, ಮೈಸೂರು ಆಯ್ಕೆಗಳನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ತುಮಕೂರು ಜಿಲ್ಲೆ. ಯಾಕೆಂತ ಹೇಳಿದ್ರೆ ತುಮಕೂರು ಜಿಲ್ಲೆ 2 ವರ್ಷಗಳಲ್ಲಿ 39.03% ಹೆಚ್ಚಳವನ್ನು ಕಂಡಿದೆ. ಮಡಿಕೇರಿ ಜಿಲ್ಲೆ -5% ಅರಣ್ಯವನ್ನು ಕಳೆದುಕೊಂಡಿದೆ. ಚಿಕ್ಕಮಗಳೂರು 13% ಪ್ರಮಾಣದ ಅರಣ್ಯವನ್ನು ಹೆಚ್ಚಳ ಕಂಡಿದೆ. ಮೈಸೂರು ಜಿಲ್ಲೆ 10% ಪ್ರಮಾಣದ ಹೆಚ್ಚಳವನ್ನು ಕಂಡಿದೆ. ಅತಿ ಹೆಚ್ಚು ಹೆಚ್ಚಳವನ್ನು ಕಂಡಿರುವಂತಹ ತುಮಕೂರು ಜಿಲ್ಲೆ ಇಲ್ಲಿ ಸರಿಯಾದ ಉತ್ತರ. ಇದು 39.03% ಅರಣ್ಯದ ಹೆಚ್ಚಳವನ್ನು ಕಂಡಿದೆ ಸ್ನೇಹಿತರೆ. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಭಾರತೀಯ ಅರಣ್ಯ ಸಮೀಕ್ಷೆ ವರದಿ 2021ರ ವರದಿಯಂತೆ 2019ರ ವರದಿಗೆ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಅರಣ್ಯ ಕಳೆದುಕೊಂಡ ಜಿಲ್ಲೆ ಯಾವುದು ಅಂತ ಕೇಳಿದ್ದೀನಿ. ಇಲ್ಲಿ ಆಯ್ಕೆಗಳು ಚಿಕ್ಕಮಗಳೂರು, ಮಡಿಕೇರಿ, ತುಮಕೂರು, ಮೈಸೂರು. ಸೇಮ್ ಹಿಂದೆ ಏನು ಪ್ರಶ್ನೆ ಆಯ್ಕೆಗಳ ಕೊಟ್ಟಿದ್ದೆ ಅದೇ ಆಯ್ಕೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಈಗಾಗಲೇ ತಿಳ್ಕೊಂಡಿರೋ ಹಾಗೆ ಕಡಿಮೆ ಅರಣ್ಯವನ್ನು ಕಳೆದುಕೊಂಡಂತಹ ಜಿಲ್ಲೆ ಮಡಿಕೇರಿ ಅಥವಾ ಕೊಡಗು ಜಿಲ್ಲೆ ಅಂತ ಕರಿಬೋದು. ಅದು 5% ಅರಣ್ಯವನ್ನು ಕಳೆದುಕೊಂಡಿದೆ. ಹಾಗಾಗಿ ಸರಿಯಾದ ಉತ್ತರ ಮಡಿಕೇರಿ. ಭೌಗೋಳಿಕವಾಗಿ ಅತಿ ಹೆಚ್ಚು ಅರಣ್ಯವನ್ನು ಮಡಿಕೇರಿ ಜಿಲ್ಲೆ ಹೊಂದಿದರೂ ಅರಣ್ಯದ ಪ್ರಮಾಣವನ್ನು ಕಳೆದುಕೊಂಡಿದೆ ಮಡಿಕೇರಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಎಸ್ಟೇಟ್ಗಳ ಹಾವಳಿಯಿಂದ ಮಡಿಕೇರಿ ಜಿಲ್ಲೆ ಅರಣ್ಯವನ್ನು ಕಳೆದುಕೊಳ್ಳುತ್ತಿದೆ. ಮತ್ತು ಡಿಸಾಸ್ಟರ್ ಅಂದರೆ ಪ್ರಾಕೃತಿಕ ವಿಕೋಪದಿಂದಲೂ ಕೂಡ ಇಲ್ಲಿ ಅರಣ್ಯವನ್ನು ಕಳೆದುಕೊಂಡಿದೆ. ನೆಕ್ಸ್ಟು 12ನೇ ಪ್ರಶ್ನೆಯನ್ನು ನಾವು ನೋಡೋಣ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ನಾನು ಕೇಳಿದ್ದೀನಿ. ಸರಿಯಾದ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ ತೆಲಂಗಾಣ. ಸೊ ಕೇರಳ ಅತಿ ಹೆಚ್ಚು
ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ. ನಂತರ ನೋಡೋದಾದರೆ ಕರ್ನಾಟಕ, ಆಂಧ್ರ ಪ್ರದೇಶ ಕ್ರಮವಾಗಿ 3 ಸ್ಥಾನಗಳನ್ನು ಹೊಂದಿವೆ. ನಂತರ ಸ್ಥಾನ ತೆಲಂಗಾಣ, ಇದು ಕೇವಲ 8.9% ಅರಣ್ಯವನ್ನು ಮಾತ್ರ ತೆಲಂಗಾಣ ಹೊಂದಿದೆ. ಕೇರಳ 54.7% ಭೌಗೋಳಿಕ ವಿಸ್ತೀರ್ಣದ ತನ್ನ ಭೌಗೋಳಿಕ ವಿಸ್ತೀರ್ಣದ 54.7% ಅರಣ್ಯವನ್ನು ಕೇರಳ ಹೊಂದಿದೆ. ಕರ್ನಾಟಕ 20.19% ಅರಣ್ಯವನ್ನು ಭೌಗೋಳಿಕ ವಿಸ್ತೀರ್ಣದಲ್ಲಿ ಹೊಂದಿದೆ. ಆಂಧ್ರ ಪ್ರದೇಶ 18.28% ಅರಣ್ಯವನ್ನು ಹೊಂದಿದೆ. ಆದರೆ ತೆಲಂಗಾಣ 8.93% ಅರಣ್ಯವನ್ನು ಮಾತ್ರ ಹೊಂದಿದೆ. ತನ್ನ ಭೌಗೋಳಿಕ ವಿಸ್ತೀರ್ಣದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ ತೆಲಂಗಾಣ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ರಾಜ್ಯ ಕೇರಳ ರಾಜ್ಯ. ನೆಕ್ಸ್ಟು 13ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಆನೆ ಯೋಜನೆ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನಾವಿಲ್ಲಿ ಕೊಟ್ಟಿದ್ದೀವಿ. ಒಂದು, ಆನೆ ಯೋಜನೆಯನ್ನು ಕೇಂದ್ರ 1992ರಲ್ಲಿ ಜಾರಿ ಮಾಡುತ್ತೆ. ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು 2015ರಲ್ಲಿ ಜಾರಿ ಮಾಡುತ್ತೆ. ಆನೆ ಮತ್ತು ಮಾನವ ಸಂಘರ್ಷ ತಪ್ಪಿಸುವ ಉದ್ದೇಶವನ್ನು ಈ ಆನೆ ಯೋಜನೆ ಹೊಂದಿದೆ. ಆನೆ ಯೋಜನೆ ವ್ಯಾಪ್ತಿಗೆ ಕೋಲಾರ ಜಿಲ್ಲೆ ಒಳಪಡುತ್ತದೆ ಅಂತ ನಾನು ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದೀನಿ. ಈ 4 ಆಯ್ಕೆಗಳಲ್ಲಿ ತಪ್ಪಾದಂತಹ ಉತ್ತರ ಆನೆ ಯೋಜನೆ ವ್ಯಾಪ್ತಿಗೆ ಕೋಲಾರ ಹೊಂದಿದೆ ಅಂತೇಳಿ, ಏನು ಒಳಪಡುತ್ತದೆ ಅಂತೇಳಿದ್ರೆ ಇದು ತಪ್ಪಾದಂತಹ ಉತ್ತರ. ಕರೆಕ್ಟಾಗಿ ಕರ್ನಾಟಕದಲ್ಲಿ ಆನೆ ಯೋಜನೆಗೆ ಒಳಪಡುವಂತಹ ಜಿಲ್ಲೆಗಳನ್ನು ನಾವು ನೋಡೋದಾದರೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ಮಂಡ್ಯ ಮೈಸೂರು, ಚಾಮರಾಜನಗರ, ಮಡಿಕೇರಿ, ಹಾಸನ, ಚಿಕ್ಕಮಗಳೂರು ಮತ್ತು ರಾಮನಗರ ಜಿಲ್ಲೆಗಳು ಈ ವ್ಯಾಪ್ತಿಗೆ ಬರುತ್ತವೆ. ನೆಕ್ಸ್ಟು 14ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ರಾಮದೇವರ ಬೆಟ್ಟ ಅರಣ್ಯ ಪ್ರದೇಶವು ಕೆಳಕಂಡ ಯಾವುದಕ್ಕೆ ಪ್ರಸಿದ್ಧಿ ಅಂತ ನಾವು ಇಲ್ಲಿ ಕೊಟ್ಟಿದ್ದೀವಿ. ಆಯ್ಕೆಗಳು ಬಂದು ತೋಳ, ರಣಹದ್ದು, ನವಿಲು, ಪುಷ್ಪ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಸರಿಯಾದ ಉತ್ತರ ರಣಹದ್ದು ಸ್ನೇಹಿತರೆ. ಮತ್ತು 15ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಬೋನಾಲ್ ಕೆರೆಯು ಯಾವುದಕ್ಕೆ ಪ್ರಸಿದ್ಧಿ? ಬೋನಾಲ್ ಕೆರೆ ಪಕ್ಷಿಧಾಮಕ್ಕೆ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಕೆರೆಯಾಗಿದೆ. ಇಲ್ಲಿ ಪಕ್ಷಿಧಾಮವನ್ನು ನಾವು ನೋಡ್ಬೋದು. ನೆಕ್ಸ್ಟು ಕರ್ನಾಟಕ ಜೀವ ವೈವಿಧ್ಯತೆ ಮಂಡಳಿಯು ಪ್ರಾರಂಭವಾದಂತಹ ವರ್ಷವನ್ನು ನಾವು ನೋಡೋದಾದರೆ 2003ರಲ್ಲಿ ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆ ಮಂಡಳಿ ಪ್ರಾರಂಭ ಮಾಡಲಾಗುತ್ತೆ. ನೆಕ್ಸ್ಟು 17ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಕರ್ನಾಟಕ ನೀರಾವರಿ ನಿಗಮ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ? ಒಂದು, 1998ರಲ್ಲಿ ಇದನ್ನು ರಚನೆ ಮಾಡಲಾಗುತ್ತೆ ಅಂತ ಆಯ್ಕೆಗಳನ್ನು ಕೊಡಲಾಗಿದೆ. ಎರಡನೇದು, ನೀರಾವರಿ ಕೆರೆ ತುಂಬಿಸುವುದು ಮತ್ತು ಆಧುನೀಕರಣ ಉದ್ದೇಶ ಅಂತ ಕೊಡಲಾಗಿದೆ. ಕಂಪನಿ ಕಾಯ್ದೆಯಡಿ 1956ರ ಕಂಪನಿ ಕಾಯ್ದೆಯಡಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಕೊಡಲಾಗಿದೆ. ಮತ್ತೊಂದು, ನಿಗಮವು ರಾಜ್ಯಾದ್ಯಂತ ವಿಸ್ತರಣೆ ಹೊಂದಿದೆ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ, ಇಲ್ಲಿ ನಿಗಮವು ರಾಜ್ಯಾದ್ಯಂತ ವಿಸ್ತರಣೆ ಹೊಂದಿದೆ ಅನ್ನೋದಲ್ಲ, ಅದು ತಪ್ಪಾದಂತಹ ಉತ್ತರ. ಈ ಕರ್ನಾಟಕ ನೀರಾವರಿ ನಿಗಮ 13 ಜಿಲ್ಲೆಗಳಿಗೆ ಮಾತ್ರ ಮೀಸಲು, ಇಡೀ ಕರ್ನಾಟಕಕ್ಕೆ ಮೀಸಲಾದಂತಹ ಜಿಲ್ಲೆಯಲ್ಲ. ಇದು ಕೆರೆಗಳನ್ನು ತುಂಬಿಸೋದು, ಆಧುನೀಕರಣ ಮಾಡೋದು ಮತ್ತು ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ನಿಗಮ. ಮತ್ತು ಕಂಪನಿ ಕಾಯ್ದೆ 1956ರ ಕಂಪನಿ ಕಾಯ್ದೆಯಡಿ ಈ ನಿಗಮವನ್ನು ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಕಾವೇರಿ ನೀರಾವರಿ ನಿಗಮ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನಾವು ನೋಡೋದಾದರೆ, ಆಯ್ಕೆಗಳು ಎ, 2003ರಲ್ಲಿ ಈ ನಿಗಮವನ್ನು ಆಯ್ಕೆ ಮಾಡಲಾಗಿದೆ. 11 ಜಿಲ್ಲೆಗಳ ವ್ಯಾಪ್ತಿಯನ್ನು ಈ ನಿಗಮ ಹೊಂದಿದೆ. ಕೇಂದ್ರ ಕಚೇರಿ ಮೈಸೂರು ನಗರದಲ್ಲಿದೆ. ಮತ್ತೊಂದು, ಕೇಂದ್ರ ಕಚೇರಿ ಬೆಂಗಳೂರು ನಗರದಲ್ಲಿದೆ. ಇಲ್ಲಿ ಸರಿಯಾದ ಉತ್ತರ ಕೇಂದ್ರ ಕಚೇರಿ ಬೆಂಗಳೂರು ನಗರದಲ್ಲಿದೆ. ಸೊ ಕಾವೇರಿ ನೀರಾವರಿ ನಿಗಮದ ಕೇಂದ್ರ ಕಚೇರಿ ಮೈಸೂರು ನಗರದಲ್ಲಿದೆ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಮೈಸೂರು ನಗರದಲ್ಲಿರುವಂತಹ ಕೇಂದ್ರ ಕಚೇರಿ ವಹಿಸಿಕೊಂಡಿದೆ. ಕಾವೇರಿ ಜಲಾನಯನ ವ್ಯಾಪ್ತಿಯ 13 ಜಿಲ್ಲೆಗಳಲ್ಲಿ ಇದು ತನ್ನ ಕಾರ್ಯಾಚರಣೆಯನ್ನು ಈ ನಿಗಮ ಮಾಡುತ್ತೆ ಸ್ನೇಹಿತರೆ. ಮತ್ತು 2003ರಲ್ಲಿ ಈ ನಿಗಮವನ್ನು ಸ್ಥಾಪನೆ ಮಾಡಲಾಗುತ್ತೆ. ಅಲ್ಲಿವರೆಗೂ ಕೂಡ ವಿಶ್ವೇಶ್ವರಯ್ಯ ಜಲ ನಿಗಮ ಈ ಕಾವೇರಿ ಕೊಳ್ಳದ ಕೆಲವೊಂದು ಯೋಜನೆಗಳನ್ನು ರೂಪಿಸ್ತಾ ಇತ್ತು. ನೆಕ್ಸ್ಟ್ 19ನೇ ಪ್ರಶ್ನೆನ ನಾವು ನೋಡೋಣ. ಸೋಂತಿ ಏತ ನೀರಾವರಿ ಪ್ರಯೋಜನ ಪಡೆಯುತ್ತಿರುವ ಜಿಲ್ಲೆಗಳು ಕೇವಲ 2 ಜಿಲ್ಲೆಗಳು, ಒಂದು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆ. ಇದು ಸರಿಯಾದಂತಹ ಉತ್ತರವನ್ನು ಹೊಂದಿರುವಂತಹ ಪ್ರಶ್ನೆ. ನೆಕ್ಸ್ಟ್ 20ನೇ ಪ್ರಶ್ನೆಯನ್ನು ನಾವು ನೋಡೋಣ. ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ?
ಒಂದು 2015ರಲ್ಲಿ ಇದನ್ನ ಆರಂಭ ಮಾಡಲಾಗುತ್ತೆ, ಇದು ರೈಟು. ಮತ್ತು ಗಣಿ ಬಾಧಿತ ಪ್ರದೇಶದ ಅಭಿವೃದ್ಧಿಗೆ ಹಣಕಾಸು ನೆರವನ್ನು ನೀಡುತ್ತೆ, ರೈಟ್. ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಖನಿಜ ಅನ್ವೇಷಣೆ ದತ್ತಿಗೆ ಸಂಬಂಧಪಟ್ಟ ಹಾಗೆ ಈ ದತ್ತಿಗೆ ಸಂಗ್ರಹ ಮಾಡುವಂತಹ ರಾಜಧನದಲ್ಲಿ ಆ ಗಣಿ ಬಾಧಿತ ಪ್ರದೇಶದಲ್ಲಿ ಎಜುಕೇಷನ್ನು ಮತ್ತು ಸ್ಯಾನಿಟೈಸೇಷನ್ಸು ಅದ್ರ ಜೊತೆಗೆ ಸ್ವಚ್ಛತೆಯ ಬಗ್ಗೆ ಹಣವನ್ನು ಉಪಯೋಗ ಮಾಡಲೇಬೇಕು. ಮತ್ತು ಅಭಿವೃದ್ಧಿಗೆ ಅಲ್ಲಿನ ಗಣಿ ಬಾಧಿತ ಪ್ರದೇಶದ ಅಭಿವೃದ್ಧಿಗೆ ಹಣವನ್ನು ವೆಚ್ಚ ಮಾಡಲೇಬೇಕು. ಇದು ಎಲ್ಲ ರಾಜ್ಯಗಳಲ್ಲೂ ಆರಂಭ ಮಾಡಬೇಕು. ಯಾಕೆಂತ ಹೇಳಿದ್ರೆ ಎಲ್ಲೆಲ್ಲಿ ಗಣಿಯನ್ನು ಮಾಡಲಾಗುತ್ತೆ, ಅದು ಕಲ್ಲು ಗಣಿಗಾರಿಕೆ ಆಗಿರ್ಬೋದು ಅಥವಾ ಖನಿಜ ಗಣಿಗಾರಿಕೆ ಅಥವಾ ಅಲೋಹ ಗಣಿಗಾರಿಕೆ ಆಗಿರ್ಬೋದು ಅಥವಾ ಕಲ್ಲಿದ್ದಲು ಗಣಿಗಾರಿಕೆ ಆಗಿರ್ಬೋದು, ಪೆಟ್ರೋಲಿಯಂ ಗಣಿಗಾರಿಕೆ ಆಗಿರ್ಬೋದು, ಈ ಗಣಿಗಾರಿಕೆಗಳನ್ನು ನಡೆಸುವಂತಹ ಜಿಲ್ಲೆಗಳಲ್ಲಿ ಈ ನಿಧಿಯನ್ನು ಸ್ಥಾಪನೆ ಮಾಡಿ ಆ ಪ್ರದೇಶದ ಅಭಿವೃದ್ಧಿಗೆ ಈ ನಿಧಿಯನ್ನು ವಿನಿಯೋಗ ಮಾಡಬೇಕು. ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಉದ್ದೇಶಕ್ಕೆ ಈ ನಿಧಿಯನ್ನು ಉಪಯೋಗಿಸೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಮತ್ತು ಮುಕ್ತ ಅವಕಾಶ ಏನಿಲ್ಲ, ಕಂಪಲ್ಸರಿ ಈ ನಿಧಿಯನ್ನು ಪ್ರಾರಂಭ ಮಾಡಲೇಬೇಕು. ನೆಕ್ಸ್ಟ್ 21ನೇ ಪ್ರಶ್ನೆ, KN ಶ್ರೀವಾತ್ಸವ್ ಸಮಿತಿ ಇದಕ್ಕೆ ಸಂಬಂಧಿಸಿದ್ದು ಅಂತ ಇದೆ. ಸರಿಯಾದ ಉತ್ತರ ಖನಿಜ ನೀತಿ. ಇವರು ರಚನೆ ಮಾಡಿದಂತಹ ಖನಿಜ ನೀತಿ 2021-25 ನೀತಿ ಕರ್ನಾಟಕದಲ್ಲಿ ಜಾರಿಯಲ್ಲಿದೆ. ನೆಕ್ಸ್ಟು 22, ಇಡೋರಿನ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ? ಇಡೋರಿನ ಅಂತ ಹೇಳೋದು ಒಂದು ಕಡಲ ಪಾಚಿ. ಕರ್ನಾಟಕದಲ್ಲಿನ ಕಡಲ ಪ್ರದೇಶದಲ್ಲಿ ಸಿಗುವಂತಹ ಇಡೋರಿನದ ಬಗ್ಗೆ ಕರ್ನಾಟಕದಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಪಾಚಿಗಳನ್ನು ನಾವು ಕ್ಲಮೈಡೋಮೋನಾಸ್, ಬಾಸಿಸ್ಟಿಸ್, ಮೈಕ್ರೋಸಿಸ್ಟಿನಾ, ಕ್ಲೋರೆಲ್ಲಾ ಮತ್ತು ಕ್ರೈಸೋಕಾಂಪ್ಸಾ ಅಂಥೇಳಿ ಈ ಕಡಲ ಪಾಚಿಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ಬೋದು. 23ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ರಾಜ್ಯದಲ್ಲಿ ಅರಣ್ಯಶಾಸ್ತ್ರ, ಪರಿಸರ ವಿಜ್ಞಾನ ಮತ್ತು ವನ್ಯಜೀವಿ ಕೇಂದ್ರ ಆರಂಭಗೊಂಡ ವರ್ಷ 2020 ಸರಿಯಾದ ಉತ್ತರ. ನೆಕ್ಸ್ಟು ರಾಷ್ಟ್ರೀಯ ಹಸಿರು ಕಾರ್ಯಪಡೆ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ 24ನೇ ಪ್ರಶ್ನೆಯನ್ನು ನಾವು ನೋಡೋಣ. ಒಂದು 2001ರಲ್ಲಿ ಇದನ್ನು ಆರಂಭ ಮಾಡಲಾಗಿದೆ, ಇದು ಸರಿಯಾದ ಉತ್ತರ. ಮತ್ತು ರಾಷ್ಟ್ರೀಯ ಶಾಲಾ ಕಾರ್ಯಕ್ರಮ, ಇದು ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಶಾಲಾ ಕಾರ್ಯಕ್ರಮ, ಮಕ್ಕಳನ್ನು ಈ ಯೋಜನೆಯಡಿ ತೊಡಗಿಸಿಕೊಳ್ಳುವಂತಹ ಒಂದು ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ. ಮತ್ತು ರಾಷ್ಟ್ರೀಯ ಸ್ಥಳೀಯ ಪಂಚಾಯತ್ ಕಾರ್ಯಕ್ರಮ ಇದು ಅಲ್ಲ. ನೆಕ್ಸ್ಟು ವಿದ್ಯಾರ್ಥಿಗಳನ್ನು ಒಳಗೊಂಡ ಹಸಿರು ಸೈನ್ಯ ಸ್ಥಾಪನೆ, ಅಂದರೆ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಹಸಿರು ಸೈನ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಇದು ಅವಕಾಶವನ್ನು ನೀಡಲಾಗಿದೆ. ಇದು ಶಾಲಾ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಸರಿಯಾದ ಉತ್ತರ ರಾಷ್ಟ್ರೀಯ ಸ್ಥಳೀಯ ಪಂಚಾಯತ್ ಕಾರ್ಯಕ್ರಮ. ಇದು ಈ ಹೇಳಿಕೆಗೆ ಸಂಬಂಧಪಟ್ಟಂತಹ ತಪ್ಪಾದಂತಹ ಉತ್ತರ. ನೆಕ್ಸ್ಟು ರಾಜ್ಯದಲ್ಲಿರುವ ಒಟ್ಟು ಭೂಕಂಪನ ಮೇಲ್ವಿಚಾರಣಾ ಕೇಂದ್ರಗಳ ಸಂಖ್ಯೆ 14. ಸ್ನೇಹಿತರೆ, ರಾಜ್ಯದಲ್ಲಿ ನಡೆಯುವಂತಹ ಭೂಕಂಪನ ಏನು ಕಂಪನಗಳಾಗ್ತವೆ, ಈ ಕಂಪನಗಳನ್ನು ಮೇಲ್ವಿಚಾರಣೆ ಮಾಡುವಂತಹ ಜವಾಬ್ದಾರಿಯನ್ನು ಒಟ್ಟು 14 ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ನಿರ್ಮಾಣ ಮಾಡಲಾಗಿದೆ. ಈ ಎಲ್ಲ ನಿರ್ವಹಣಾ ಕೇಂದ್ರಗಳು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿರುವಂತಹ ಕೇಂದ್ರ ಕಚೇರಿಗೆ ತಮ್ಮ ಮಾಹಿತಿಯನ್ನು ಪೂರೈಕೆ ಮಾಡ್ತೇವೆ ಸ್ನೇಹಿತರೆ. ಹೀಗೆ ಕರ್ನಾಟಕದ ಆರ್ಥಿಕತೆ ಸಂಬಂಧಪಟ್ಟಂತಹ 25 ಪ್ರಶ್ನೆಗಳ 2ನೇ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಅನಾಲಿಸಿಸ್ ಮಾಡಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಒಂದು ಅಧ್ಯಯನ ಮಾಡಬೇಕಂದ್ರೆ ನಮ್ಮ ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ಕರ್ನಾಟಕದ ಸಾಮಾನ್ಯ ಮತ್ತು ಪ್ರಚಲಿತ ಅರ್ಥಶಾಸ್ತ್ರ ಕುರಿತಾದಂತಹ ಪುಸ್ತಕದಲ್ಲಿ ನೀವು ಅಧ್ಯಯನವನ್ನು ಮಾಡಬಹುದು. ಈ ಪುಸ್ತಕ ಬೇಕಾದವರು ಯೂಟ್ಯೂಬ್ನ ಲಿಂಕ್ನಲ್ಲಿ ಸಿಗುವಂತಹ ಫೋನ್ ನಂಬರ್ನನ್ನು ಸಂಪರ್ಕಿಸಿದರೆ ನಿಮಗೆ ಈ ಪುಸ್ತಕ ದೊರೆಯುತ್ತೆ ಸ್ನೇಹಿತರೆ. ಧನ್ಯವಾದಗಳು.